ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಆಕಾಶ ಸಾಂಗ್ ಇದು ತಾಯಿ ಗುಣ. ಈಗ ಬೆಳಕಕ್ಕೆ ಬಂದ್ರಿ. ಹೌದಾ? ಕತ್ತಲಿನಿಂದ ಬೆಳಕಿನೆಡೆಗೆ. ಕತ್ತಲಿನಿಂದ ಬೆಳಕಿನ ಹೇಳ್ಬೇಕಲ್ತಿ ಹೇಳ್ದಪ್ಪ. ಈಗ ರೀಸೆಂಟ್ ಆಗಿ ನಾರ್ತ್ ಕರ್ನಾಟಕ ಇಂದ ಬಂದಿದ್ದೀನಿ. ಸ್ವಲ್ಪ ಸುಧಾರಿಸ್ಕೊಳಕ್ ಬಿಡ್ರು. ಕಳಿಸ್ಬಿಡ. ಅಯ್ಯೋ ಕಳಿಸ್ಬಿಡ. ಊರ್ಸೋದು ಹೆಂಗೆ? ಫುಲ್ ಬಿಸ್ಕೆಟ್. ಸೊ ಏನ್ ಹೇಳಕ್ ಬಂದೆ ಮರ್ಕೊಂಡ್ಬಿಟ್ಟ. ಮಿಸ್ಟರ್ ಸುಬ್ರಹ್ಮಣ್ಯ ಅವ್ರ ಎಣ್ಣೆ ಹಾಕೊಂಡಾಯ್ತು. ಇವಾಗ ಟಿವಿಗೆ ಏನಯ್ಯ ಏನಾಯ್ತು? ನಮಸ್ಕಾರ ಸರ್. ಅಷ್ಟೇ 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 ಅಷ್ಟೇ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಆಕಾಶ ಸಾಂಗ್ ಹೇಳಿ. ಆಮೇಲೆ ಇವಾಗ ಫಸ್ಟ್ ಇಂದ ಹೇಳಿ. ಏನಂತ? ಫ್ರೆಶ್ ಗಾಳಿ. ಫ್ರೆಶ್ ಗಾಳಿ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸನ್ಸೆಟ್ ಆಗುತ್ತೆ. ಸನ್ಸೆಟ್ ಆದ್ಮೇಲೆ ಈಗ ಬೆಳಕಕ್ಕೆ ಬಂದ್ರಿ. ಹೌದಾ? ಕತ್ತಲಿನಿಂದ ಬೆಳಕಿನೆಡೆಗೆ. ಕತ್ತಲಿನಿಂದ ಬೆಳಕಿನೆಡೆಗೆ. ಅದು ನಮ್ಮ ಟಿ ಟಿ ಅಲ್ಲ, ಇದು ನಮ್ಮ ಟಿ. ಹೊರಗಡೆ ಕೂತಿರೋರು ಭರತ್ ಅಂತ ನಮ್ಮ ಡ್ರೈವರ್, ನಮ್ಮ ಸಾರಥಿ. ಅದಕ್ಕೆ ಬೇಗ ಓಡ ಕೆಳಕೊಂಡ್ಬಿಡೋದು ಮೇಲೆ ಇಸ್ಕೊಂಡು ಸಾರಥಿ. ಇವ್ರಿಗೆ ಆ ಗಾಡಿದು ಮೈಲೇಜ್ ಬೇಕಂತ ಕಮೆಂಟ್ ಮಾಡ್ಬಿಡಿ. ಅಲ್ಲಿ ದೊಡ್ಡ ಹಲಸಿನ ಐತೆ, ಎತ್ಕೊಂಡು ಕದಿಯಕ್ಕಂತೂ ಆಗಲ್ಲ. ಇವ್ರು ಇವತ್ತು ರಾತ್ರಿವರೆಗೂ ಸ್ಟೇಟಸ್ ನೋಡ್ತಾನೆ ಇರ್ತಾರೆ. ಯಾಕೆ ಹೇಳಿ? ಹಾಕಿರೋದು ಯಾರು ಹೇಳಿ? ರಾತ್ರಿ ಅವರು ಹಸ್ಬೆಂಡ್ ಮಲಗಿದ್ರೆ ಇಬ್ಬರು ಚೆನ್ನಾಗಿ ಗೊತ್ತೈತಾ? ಚೆನ್ನಾಗಿ ಬಂದೈತೆ. ಸ್ಟೋರಿ ಚೆನ್ನಾಗೈತಾ? ಸ್ಟೋರಿ ಚೆನ್ನಾಗೈತಾ? ಸ್ಟೋರಿ ಚೆನ್ನಾಗೈತಾ? ಸ್ವಲ್ಪ ಫೋನ್ ತೆಗೆದು ನೋಡ್ಬೇಕು. ನೋಡಿಲ್ಲ, ಆಮೇಲೆ ನೋಡೋಣ ಆರಾಮಾಗಿ. ಲೇಟಾಗಿ ಆಗಿ ಆಮೇಲೆ ಹೌದಿಲ್ಲ ಹೌದಿಲ್ಲ ಈಗ ಹೇಳ್ಬೇಕಲ್ತಿ ಹೇಳ್ದಪ್ಪ. ಈಗ ರೀಸೆಂಟ್ ಆಗಿ ನಾರ್ತ್ ಕರ್ನಾಟಕ ಇಂದ ಬಂದಿದ್ದೀನಿ. ಸ್ವಲ್ಪ ಸುಧಾರಿಸ್ಕೊಳಕ್ ಬಿಡ್ರು. ಇದನ್ನ ಗ್ಯಾಪ್ ಹಾಕೊಂಡು ಆಫೀಸಲ್ಲಿ ಒಂದ್ಸರಿ ಗ್ಯಾಪ್ ಮಾಡಿ. ಹೌದಿಲ್ಲ ಹೌದಿಲ್ಲ ಅಪ್ಡೇಟ್ ಮಾಡಿದ್ಯಾ? ಹೌದಿಲ್ಲ 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 ಅಂತೀನಿ. ಸ್ಟಾರ್ಟ್ ಮಾಡಿದ್ರೆ ಅದೇ ಇವಣ್ಣ ಏನೋ ಸೀಸಿ ಇಡ್ತಾವ್ರೆ. ಅಣ್ಣ ಏನೋ ಸೀದೋಗ್ತೈತೆ. ಹಾಲಿರ್ಬೇಕು. ಅಲ್ಲ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಹೇಳಿ. ನಮ್ಮ ಒಂದಿಬ್ರು ಹುಡುಗರು ಕೊಟ್ಟಿದ್ದಾಯ್ತು, ಒಂದಿಬ್ರು ಹುಡುಗರು ಬಂದಿಲ್ಲ. ಅವ್ರು ಯಾವ ರೇಂಜ್ ಹುರ್ಕೋಬೇಕು ಅಂದ್ರೆ, ಇನ್ನೊಂದ್ಸತಿ ನಾವೆಲ್ಲ ಕರೆದ್ರೆ ಬರಲ್ಲ ಅನ್ನೋ ಮಾತೆ ಬರಬಾರ್ದು. ಕಿತ್ತೋದ್ ನನ್ ಮಕ್ಳು ಆ ರೇಂಜ್ಗೆ ಒಂದು ಎಡಿಟ್ ಮಾಡಿ ವಿಡಿಯೋ ಬಿಡ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಕಳಿಸ್ಬಿಡ. ಅಯ್ಯೋ ಕಳಿಸ್ಬಿಡ. ಇಲ್ಲ ಅದೇ ಹೇಳಿದ್ದೀನಲ್ಲ ನೋಡಿ, ಯಾರಿಗೋ ಉರ್ಸಕ್ಕೆ ಪ್ಲಾನ್ ಆಗ್ತಾವ್ರೆ. ಕತ್ತಲಿನಿಂದ ಬೆಳಕಿನೆಡೆಗೆ. ಈಗ ಐಡಿಯಾ ಸಿಗ್ತಾ ಇಲ್ಲ. ನಮ್ಮನ್ನು ಕಾಡುವಂತ ಕಟ್ಟ ಕಡೆಯ ಪ್ರಶ್ನೆ, ಉರ್ಸೋದು ಹೆಂಗೆ? ಫುಲ್ ಬಿಸ್ಕೆಟ್. ವೆರಿ ಗುಡ್ ವೆರಿ ಗುಡ್. ಹಿಂದೇನಾ ಇವರು ನೆನ್ಪಿಡ್ಕ
ತಿಂದ್ರಾ ಮೇಡಮ್ ಅನ್ಬೇಕು, ಏನೋ ಅಲ್ಲ ಅದು. ಮೇಡಮ್ ಅದಕ್ಕೆ ನೀವು ಹಾಕಿದ್ದು ಗೊತ್ತಾಯ್ತು ಬ್ರೋ ಎಲ್ಲರೂ ಮೇರೆ ಬಾ. ಯಶಸ್ವಿ MLRಗೆ ಅದು ಎಣ್ಣಾಯಿ ಎಲ್ಲರೂ ಮೇರೆ ಬಾ. ಯಶಸ್ವಿ MLRಗೆ ಅದು ಎಣ್ಣಾಯಿ ಅಂತ ಅಂದ್ಬಿಟ್ಟು ಬಿಸ್ಕೆಟ್ ಹಾಕಿರೋದು ಥೋ, ಅದಕ್ಕೆ ನೀವು MLRಗೆ ಹಾಕಿಲ್ಲ. ಇವರು ಥೋ. ನೋಡಮ್ಮ ಚಿನ್ನ ಏ ಕರೆಕ್ಟಾಗಿ ಹೇಳ್ತಾ ಕಣೋ, ನಿನ್ ಭಾಷೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಅದಕ್ಕೆ. ಅದಕ್ಕೆ ಇದು ಟೈಗರ್ ಬಿಸ್ನೆಸ್ ಅದಕ್ಕೆ ಹಾಕಿಲ್ಲ ಇದಕ್ಕೆ ಹಾಕಿಲ್ಲ. ಅದೆಲ್ಲ ಹೋಗ್ಬಿಡ್ತು. ಏ ಏನು ಬಾಯ್ ಬಾಯ್. ಕರೆಕ್ಟಾಗಿ ನಿನ್ ಭಾಷೆ ಅರ್ಥ ಆಗೋದು ಅದಕ್ಕೊಂದಕ್ಕೆ ಅನ್ಸುತ್ತೆ. ಇಷ್ಟು ನಾಯಿಗೆ ಹಾಕ್ತಿರ್ಬೇಕಾ ನಮ್ಮ ಮನೆ ಹತ್ರ? ಅದೇ ಆ ಭಾಷೆ ನಿನಗೆ ಮಾತ್ರ ಅರ್ಥ ಆಗೋದು. ಹೌದೌದು. ಎಲ್ಲ ನನ್ನ ಬಿಟ್ಟು ಆಗಲೇ ಹತ್ಬಿಟ್ಟವ್ರೆ. ಏ ಬಂದೆ ನಾನು ಬಂದೆ. ಇಲ್ಲ ಬಿಟ್ಟೋಗಣ ಇವನ್ನ. ನಾನು ಬಿಟ್ಟು ಹೋಯ್ತೀರಾ? ನನಗೆ ಎಲ್ಲ ಕಡೆ ಫ್ರೆಂಡ್ಸ್ ಅವರೇ. ರೈಟ್ ನಾವು ಕೇಳಿದ್ರಿ ಬಟ್ ಊಟ ಬೇರೆ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತು ಊಟ. ಸುರೇಶ್ ಅಣ್ಣ ಊಟ ಚೆನ್ನಾಗಿತ್ತಂತೆ. ಹೇಳಾಯ್ತು ಡೈರೆಕ್ಟ್ ಆಗಿ ಹೇಳಾಯ್ತು, ಇಲ್ಲೇನೆ ಹೇಳೋದು. ಅಯ್ಯೋ ನಾನು ಏನೋ ಕಂಟೆಂಟ್ ಮಾಡ್ಕೊತೀನಿ ಬಿಡ್ರಿ. ಅಯ್ಯೋ ಎಲ್ಲ ಮರೆಸ್ಬಿಡ್ತೀರಾ ಹಂಗೆ. ಈ ತರ ಇದ್ರೆ ಯಾರು ಬದುಕ್ತಾರೆ? ಈ ತರ ಯಾರು ಬೆಳೀತಾರೆ? ಯಾರು ಬೆಳೀತಾರೆ? ನಮ್ಮವರು ನಮ್ಮನ್ನು ಕುಗ್ಗಿಸ್ತಾರೆ. ಅದೇ ಡೈಲಾಗ್. ಅದೇ ನನಗೂ ಅದೇ ಅದು ಏನು ಹೇಳ್ಬೇಕು ಏನಿಲ್ವಾ ಯಾಕೆ ಅಂತ? ನಾನಲ್ಲಪ್ಪ. ಓ ಏನು ಈ ಲೆವೆಲ್ಗೆ. ಸೊ ಏನು ಹೇಳೋಕೆ ಬಂದೆ ಮರ್ತೋಗ್ಬಿಟ್ಟಲ್ಲ. ಅದೇ ನಾವು ಎಲ್ಲೋಯ್ತಾ ಇದ್ವಿ, ಚಪ್ಪಲಿ ಹುಡಿಕೊಳ್ಳೋ ಕೆಲಸ ಆಗ್ತದಲ್ಲ. ಓ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಚಪ್ಪಲಿ ಹಾಕೊಂಡ್ಬಂದ್ಬಿಟ್ಟು ಆಫೀಸಲ್ಲಿ ಪಟ 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 ಅನ್ನಿಸ್ತಾರೆ. ಒಂದು ನಿಮಿಷ ಹಾಕ್ಬಿಡಿ, ನಾನು ಬ್ಲಾಗ್ ಮುಗಿಸ್ಕೊಂಡ್ಬಿಡ್ತೀನಿ ಬೆಳಕಿದ್ದಾಗ. ಆಮೇಲೆ ಗೋಪುರದಲ್ಲಿ ಕತ್ಲಾಗ್ಬಿಡ್ತದೆ. ಸೊ ನಾವೀಗ ಎಲ್ಲೋಗಿದ್ವಿ ಅಂತ ಬೆಳಗ್ಗೆಯಿಂದ ಹೇಳಿರ್ಲಿಲ್ಲ. ಆಗಲೇ ಬೇಲ್ ಅಂತ ಹೇಳಿದ್ದೆ ಅಷ್ಟೇ. ಈಗ ಫುಲ್ ಹೇಳ್ತೀನಿ. ಬೇಲೂರಿಗೆ ಹೋಗಿದ್ವಿ. ಬೀಗ್ ರೂಟ್ ಸುರೇಶ್ ಅಣ್ಣ ಅವ್ರದ್ದು. ಹಂಗೇನೆ ಬೀಗ್ರು ಏನು ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡು ಮುಗಿಸ್ಕೊಳತ್ತಾರ. ಊಟದ ಕಾರ್ಯ ಮತ್ತೆ ದೇವ್ರ ಕಾರ್ಯ ಎರಡು ಮುಗಿಸ್ಕೊಂಡು ಕರೆಕ್ಷನ್ ಮಾಡ್ಕೋ. ಫಸ್ಟ್ ದೇವ್ರ ಕಾರ್ಯ ಮುಗಿಸ್ಕೊಂಡು ಆಮೇಲೆ ಊಟದ ಕಾರ್ಯ. ಬೇಲೂರು ಚೆನ್ನಕೇಶವ ದೇವಸ್ಥಾನಕ್ಕೆ ಹೋಗಿ ಸಖತ್ತಾಗಿದ್ರು ಚೆನ್ನಕೇಶವ ಅವರು. ಅಲ್ಲೊಂದೆರಡು ಹಾಡು ಹೇಳಿ, ಆಮೇಲೆ ಭರತನಾಟ್ಯ ಆಡಿಸಿ ನೋಡಬಾರ್ದಿಲ್ಲ ನೋಡಿ, ಒಂದ್ 4 ವಿಡಿಯೋಸ್ ತಕೊಂಡು ಬಂದ್ವಿ. ಅಲ್ಲಿರೋ ಬಂದು ನಮ್ಮ ಇದ್ರಲ್ಲಿ ಬ್ಲಾಗ್ ಅಲ್ದಿರೋ ಬಾಯ್ಸ್ ಎಲ್ಲ ಫಿಗರ್ಗಳನ್ನ ನೋಡಕ್ ಹೋಗಿದ್ರು. ನಮ್ ಹುಡುಗಿರ್ನ ಬಿಟ್ಬಿಟ್ಟು ನನ್ನ ಬಿಟ್ಟು ಅಂತೇಳಿ ಸ್ಮೈಲ್ಸ್ ವಿತ್ ಸುಬ್ಬು ಅವ್ರನ್ನು ಮೈಲ್ಸ್ ನೋಡಿ ಫ್ರೆಂಡ್ಸ್ ಇಂಥವ್ರು. ಮೈಲ್ಸು ಕಣೋ, ಮೈಲಿಗಲ್ಲು ಓಡಾಡ್ತಿರ್ತೀನಲ್ಲ. ಅದು ಅವ್ರು ನೋಟಿಸೇ ಮಾಡ್ತಿರ್ಲಿಲ್ಲ. ನೀವುಗಳೇ ಹಂಗ ಆಡಿದ್ದು. ಸ್ಮೈಲ್ಸ್ ವಿತ್ ಸುಬ್ಬು, ಸ್ಮೈಲ್ಸ್ ವಿತ್ ಸುಬ್ಬು ಎರಡು ಬಿಟ್ಬಿಡಿ ಮೈಲ್ಸ್ ವಿತ್ ಸು. ಏನು ಹೇಳ್ತಾ ಇದ್ವಿ? ಅವ್ರೊಬ್ರು ಬಿಟ್ಟು ನನ್ನೊಬ್ಬನ್ ಬಿಟ್ಟು ಇನ್ನು 3 ಜನ ಕಲರ್ಸ್ ನೋಡಕ್ ಹೋಗಿದ್ರು. ಕಲರ್ಸ್ ನೋಡಿ ಕಣ್ ತುಂಬಿಕೊಂಡು ಇದೆಲ್ಲ ಕಪ್ಪಲಲ್ಲ. ಅಲ್ಲಪ್ಪ ನಾನು ಹೇಳ್ತಾ ಇರೋದು ರೇಸಿಸಮ್ ಕೇಸ್ ಹಾಕ್ಬಿಡ್ತಾರೆ. ನೀವಿರೋದು ಕಪ್ಪು. ಹಲೋ ನಾನು ಬ್ರೌನು, ತಪ್ಪಲ್ಲ. ಅವ್ರು ಹೇಳ್ತಾರೆ ಶಿಲಾಬಾಲಕಿಯರ ಬಗ್ಗೆ. ಬಾಲಕಿಯರ ಬಗ್ಗೆ ಅಲ್ಲ. ತಿರ್ಗಾ ನಾವು ನಮ್ಮ ಟಿಟಿಗೆ ಎಣ್ಣೆ ಹೊಡ್ಸಕ್ ಹೋಯ್ತಾ ಇದೀವಿ. ತಿರ್ಗಾ ನಮ್ಮ ಟಿಟಿಗೆ ಎಣ್ಣೆ ಹೊಡಿಸ್ತಾ ಇದೀವಿ. ಟಿಟಿಗೆ ಎಣ್ಣೆ ಹೊಡ್ಸಾದ್ಮೇಲೆ ಇವರೆಲ್ಲ ಎಣ್ಣೆ ಹಾಕೊಂಡಾಯ್ತು. ಇವಾಗ ಟಿಟಿಗೆ ಎಣ್ಣೆ ಹಾಕಿಸ್ತಾ ಇದಾರೆ. ಯಾರು ಹಾಕೊಂಡ್ವಿ? ಮಿಸ್ಟರ್ ಸುಬ್ರಹ್ಮಣ್ಯ ಅವ್ರು ಎಣ್ಣೆ ಹಾಕೊಂಡಾಯ್ತು. ಇವಾಗ ಟಿಟಿಗೆ ನೋಡಿದವ್ರು ಏನು ಅನ್ಕೋತಾರೆ ನಾನು ಗೋವಾಗ ಹೋಗಿ ಎಣ್ಣೆ ಬಿಟ್ಟು ಬಂದಿದ್ದೀನಿ. ಎಣ್ಣೆ ತ್ಯಾಗ ಮಾಡಿ ಬಂದಿದ್ದೀನಿ ಅಲ್ಲಿಂದ. ಓಕೆ ಆಮೇಲೆ ಅದೇ ಬಿಗ್ ರೂಟಕ್ಕೆ ಹೋಗಿದ್ವಿ. ಬಿಗ್ ರೂಟ್ದಿಂದ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ 7:15 ತಲುಪಿಬಿಡ್ತೀವಿ. ಈಗ ಗಾಡಿಗೆ ಎಣ್ಣೆ ಹೊಡ್ಸ್ಕೊಂಡು ಆಮೇಲೆ ಮುಗಿಸ್ತೀವಿ. ಓಕೆ, ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,
ಇನ್ನೂ ಏನೇನು Share ಮಾಡಬೇಕು ಮಾಡಿ. ಶೇರ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಅವಾಗ 150 ಇದ್ರಲ್ವಾ, ಈಗ ಎಷ್ಟು ಜನ ಹೇಳಿ? 169, 19 ಜನ ಜಾಸ್ತಿ ಆದರು. ಹಿಂಗೆ ಅಕ್ಕ ಅಕ್ಕೋ ಹಿಂಗೆ ನಾವು. ಸೊ ನಮ್ಮ ಅಕ್ಕಂದು ಒಂದು ಚಾನಲ್ ಐತೆ, ಅವ್ರಿಗೂ ಸಬ್ಸ್ಕ್ರೈಬ್ ಆಗ್ಬಿಡಿ. ಜಸ್ವಿ MLR ಸಬ್ಸ್ಕ್ರೈಬ್ ಆಗಿಲ್ಲ. ನಾನು ಇಷ್ಟು ಹೇಳಿದ್ರು ಲಾಸ್ಟ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ. ಇವತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅಷ್ಟೇ. ಈ ತರ ಎಲ್ಲ ಆವಾಜ್ ಹಾಕಿದ್ರೆ 169 ಮೆಂಬರ್ಸ್ ಅಲ್ಲಿ ಸಬ್ಸ್ಕ್ರೈಬ್ ಆಗ್ಬಿಟ್ರಪ್ಪ. ಆಗ್ಬಿಡ್ರು ಆಗ್ಬಿಡ್ರೋ. ನಮ್ಮ ಗಾಡಿಗೆ ಎಣ್ಣೆ ಓಡಿಸ್ತೀವಿ.